ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಅಪ್ಡೇಟ್ಸ್ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಕೆಲವೊಬ್ಬರಲ್ಲಿ ಹೇಳೋದಿದೆ, ಕಿಡಿಗೇಡಿಗಳಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಲೇಬೇಕು ಅನಿಸುತ್ತೆ. ಅವಸರದಲ್ಲಿ ಮೂಗನ್ನು ಕೊಯ್ಕೊಂಡ್ರೆ ಮತ್ತೆ ಬರೋದಿಲ್ಲ ಅಂತ. ಯಾಕೆಂದರೆ ಸತ್ಯಶೋಧನೆ ಮಾಡಿ ಚಾರ್ಜ್ ಶೀಟನ್ನು ಹಾಕಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಕಡೆ SIT ಟೀಮ್ ಇದೆ. ಈ ನಡುವೆ ತಾವೇ ಇದಕ್ಕೆ ಕ್ರಾಂತಿಕಾರಿ ನ್ಯಾಯವನ್ನು ಕೊಡಿಸ್ತೀವಿ ಅಂತ ಮುಂದೆ ಬಂದು ವರದಿ ಮಾಡ್ತಾ ಇದ್ದಂಥ ಡಿಜಿಟಲ್ ವಾಹಿನಿಗಳ ನಿರೂಪಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದಂಥ 50ಕ್ಕೂ ಅಧಿಕ ಪುಂಡರಿಗೆ ಇದೀಗ ಧರ್ಮಸ್ಥಳ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿರೋದು. ಒಂದು ಪಾಂಗಳ ಸಮೀಪ ಜಂಕ್ಷನ್ ಕ್ರಾಸ್ನಲ್ಲಿ ಅಕ್ರಮವಾಗಿ ಸೇರಿ ಗಲಾಟೆ ನಡೆಸಿದ ಆರೋಪದಡಿಯಲ್ಲಿ ಒಂದು ಕೇಸ್ ಆದರೆ, ಇನ್ನು ಕಲ್ಲು ತೂರಾಟ, ಸೌಜನ್ಯ ಕುಟುಂಬದ ಕಾರನ್ನು ಜಖಂಗೊಳಿಸಿದಂಥ ಆರೋಪದಡಿಯಲ್ಲಿ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ಎರಡೂ ಕಡೆ ಒಟ್ಟಾರೆಯಾಗಿ ಸೇರಿ ಒಟ್ಟು 7 ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸ್ನೇಹಿತರೆ, ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 4 ಪ್ರಕರಣವನ್ನು ದಾಖಲು ಮಾಡಲಾದರೆ ಬೆಳ್ತಂಗಡಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಕೂಡ 3 ಪ್ರಕರಣಗಳು ದಾಖಲಾಗಿವೆ. ಇನ್ನು ಬೆನಕ ಆಸ್ಪತ್ರೆಯಲ್ಲಿಯೂ ಕೂಡ ಯೂಟ್ಯೂಬರ್ನ ಹೋಗಿ ಬೆನಕ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಾಯ್ತಲ್ಲ, ಅದಾದ ನಂತರ ನಡೆದಿದೆ ಎನ್ನಲಾದಂಥ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಆರೋಪಗಳಿಗೂ ಸಂಬಂಧಪಟ್ಟ ಹಾಗೆ ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡಿರೋ ಪೊಲೀಸರು ಖಂಡಿತವಾಗಿಯೂ ತಪ್ಪಿತಸ್ಥರ ವಿರುದ್ಧ ಶಾಂತಿ ಭಂಗ ಹಾಗೂ ಅಕ್ರಮ ಕೂಟ ಪ್ರಕರಣದ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. CCTV ಹಾಗೂ ಸಾಕ್ಷ್ಯದಾರರ ಹೇಳಿಕೆಗಳ ಆಧಾರದಲ್ಲಿ 150ಕ್ಕೂ ಹೆಚ್ಚು ಜನರ ಮೇಲೆ FIR ದಾಖಲಾಗುವ ಸೂಚನೆಗಳು ಕೂಡ ಇವೆ. ಹಾಗಾಗಿ ಮುನ್ನೆಚ್ಚರಿಕೆಯಿಂದಲೇ ಇನ್ನು ಮುಂದೆಯಾದರೂ ಈ ರೀತಿಯಾದಂಥ ಗಲಭೆಗಳನ್ನು, ಶಾಂತಿ ಭಂಗವನ್ನು ಮಾಡ್ತಕ್ಕಂಥ, ಜೊತೆಗೆ ಮಾಧ್ಯಮಗಳ ಮೇಲೆ ಹರಿಹಾಯಲಿಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ಆಗುತ್ತೆ. ಇನ್ನೊಂದು ಕಡೆ ನಿನ್ನೆಯ ಘಟನೆಯಿಂದ ಮತ್ತೊಬ್ಬ ದೂರುದಾರ ಜಯಂತ್ ಅನ್ನೋ ವ್ಯಕ್ತಿ ಮುಂದೆ ಬಂದಿದ್ದರು. ತಾನೂ ಕೂಡ ಸಾಕ್ಷಿಯನ್ನು ಕೊಡ್ತೀನಿ ಅಂತ. ಅವರು ಇದೀಗ ನನಗೆ ಜೀವ ಭಯ ಇದೆ, ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ ಮಂಗಳೂರಿನ SP ಗೆ ದೂರನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರೋ ಅಚ್ಚರಿ ಬೆಳವಣಿಗೆಗಳು ಸೊಸೈಟಿಗೂ ಕೂಡ ಒಂದು ಭಯಭೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ, ಧರ್ಮಸ್ಥಳಕ್ಕೆ ಹೋಗಬೇಕೋ ಬೇಡವೋ ಅನ್ನೋ ರೀತಿಯಾದಂಥ ಆತಂಕ ಬೆಳವಣಿಗೆಗಳು ಉಂಟಾಗ್ತಾ ಇರೋದು. ಎಲ್ಲೋ ಒಂದು ಕಡೆ ನಾವು ಹೋದ ಜಾಗದಲ್ಲಿ ಗಲಾಟೆಗಳಾಗಿಬಿಟ್ರೆ ಈ ರೀತಿಯಾದಂಥ ಪ್ಯಾನಿಕ್ ಆಗ್ತಾ ಇರ್ತಕ್ಕಂಥದ್ದು ಭಕ್ತಾದಿಗಳು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಅಗತ್ಯ ಇದೆ. ದುರುದ್ದೇಶದಿಂದ ಯಾವುದೇ ರೀತಿಯಾದಂಥ SIT ತನಿಖೆಯಲ್ಲಿ ನಡೀತಾ ಇಲ್ಲ. ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಭರವಸೆಯಲ್ಲೇ ಎಲ್ಲರೂ ಕೂಡ ಇದ್ದಾರೆ. ಈ ನಡುವೆ ಯೂಟ್ಯೂಬರ್ಗಳ ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಮುಂದಾಗಿದ್ದಂಥ ಕೆಲವು ಕಿಡಿಗೇಡಿಗಳ ದುಂಡಾವರ್ತನೆ ಕೂಡ ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬರ್ತಾ ಇರೋ ವ್ಯಕ್ತಿಗಳಿಗೆ ಅದು ಕೂಡ ಹೆದರಿಕೆಯನ್ನು ಮೂಡಿಸಬಾರ್ದು, ಆ ಥರದ ಅನುಮಾನಗಳು ಬರಬಾರ್ದು. ಅದಕ್ಕೋಸ್ಕರವಾಗಿ ಸ್ನೇಹಿತರೆ ನಾವು ಕೇಳ್ಕೊಳ್ತಾ ಇರೋದು, ದಯವಿಟ್ಟು ಈ ಥರದ ಗಲಾಟೆಗಳನ್ನು ಮಾಡಲಿಕ್ಕೆ ಯಾರು ಕೂಡ ಮುಂದೆ ಆಗಬೇಡಿ ಅಂತ. ಮಂಗಳೂರು SP ಅರುಣ್ ಅವರ ಬಗ್ಗೆ ಒಂದು ಒಳ್ಳೆ ಹೋಪ್ಸ್ ಇದೆ, ಯಾಕೆಂದರೆ ಖಡಕ್ ಅಧಿಕಾರಿಗಳು ಕೂಡ. ಹಾಗಾಗಿ ಈ ಕೇಸ್ನಲ್ಲಿ ಸುಮ್ಮನೆ ಶಾಂತಿ ಭಂಗವನ್ನು ಉಂಟು ಮಾಡೋದು, ಗಲಭೆಗಳಿಗೆ ಉಂಟು ಮಾಡೋದು, ಯಾರನ್ನು ಥಳಿಸ್ಲಿಕ್ಕೆ ಮುಂದಾಗೋದು, ಅಂಥವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇರೋದು. ಸ್ನೇಹಿತರೆ, ಜಯಂತ್ರವರು ಕೂಡ ಇತ್ತೀಚೆಗೆ ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ ಹೂತು ಹಾಕೋದನ್ನ ಅನ್ನೋ ರೀತಿಯಾಗಿ 2002-2003 ಅವಧಿಯಲ್ಲಿ ಸುಮಾರು 13ರಿಂದ 15 ವರ್ಷದ ಹೆಣ್ಣು ಮಗುವಿನ ಮೃತದೇಹವನ್ನು ರಾಜ್ಯ ಹೆದ್ದಾರಿ ಸ್ಟೇಟ್ ಹೈವೇ 37ರ ರಸ್ತೆ ಬದಿಯ ಅರಣ್ಯದಲ್ಲಿ ಎಸೆದು ಹೋಗಿರ್ತಕ್ಕಂಥ ವಿಷಯವನ್ನು ಸ್ಥಳೀಯ ನಿವಾಸಿ ಬೆಳ್ತಂಗಡಿಯ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಟ್ಟರೂ ಕೂಡ ಅವರು ಒಂದು ವಾರದ ನಂತರ ಆಟೋದಲ್ಲಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆ ಸ್ಥಳಕ್ಕೆ ಬಂದರು. ಇದು ಸುಮಾರು 35ರಿಂದ 40 ವರ್ಷದ ಹೆಂಗಸಿನ ಮೃತದೇಹ. ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆಕೆ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಅಂತ ಹೇಳಿ 1ರಿಂದ 2 ಫೀಟ್ ಅಡಿ ಆಳದ ಹೊಂಡವನ್ನು ತೋಡಿ ಯಾವುದೇ ಕಾನೂನು ಪ್ರಕ್ರಿಯೆ ಕೂಡ ನಡೆಸದೆ ಶವವನ್ನು ಹೂತು ಹಾಕಿಬಿಟ್ರು ಅಂತ ಹೇಳಿ ಆರೋಪ ಮಾಡಿ ಇಚ್ಲಂಪಾಡಿಯ ಜಯಂತ್ T ಅವರು SITಗೆ ದೂರನ್ನು ಕೊಟ್ಟಿದ್ದರು. ಇದೀಗ ಅದೇ ವ್ಯಕ್ತಿ ತನಗೆ ಭಯ ಆಗ್ತಾ ಇದೆ, ನನಗೆ ಪ್ರಾಣ ಭಯ ಇದೆ, ನಿನ್ನೆ ಘಟನೆ ನೋಡಿದ ತಕ್ಷಣ ನನಗೆ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟಿದ್ದೀನಿ, ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅಂತೇಳಿ SP ಗೆ ದೂರು ಸಲ್ಲಿಸಿದ್ದಾರೆ. ಖಂಡಿತವಾಗಿಯೂ ಈ ಥರ ಕೇಳೋದ್ರಲ್ಲ ಅರ್ಥ ಇದೆ. ಒಂದು ಕಡೆ ಭೀಮನಿಗೂ ಕೂಡ ಸೆಕ್ಯೂರಿಟಿ ಬೇಕಾಗುತ್ತೆ. ಈ ಥರದ ಅನೇಕ ವ್ಯಕ್ತಿಗಳು, ಯಾರೇ ಆಗಲಿ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ
ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅದು SITಯ ಟೀಮ್ ಅದನ್ನು ಜಡ್ಜ್ ಮಾಡುತ್ತೆ, ಆತನನ್ನು ತನಿಖೆಗೆ ಒಳಪಡಿಸಿ ಅದನ್ನು ಕಂಡುಕೊಳ್ಳುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ. ಒಟ್ಟಾರೆಯಾಗಿ ಇದು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣ, ಧರ್ಮಸ್ಥಳದ ಕೇಸ್. ನಿಮಗೆ ಗೊತ್ತಿರೋ ಹಾಗೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ಯಾರು ಕೂಡ ಅಸಡ್ಡೆ ಮಾಡೋ ಹಾಗೆ ಇಲ್ಲ. ಅಲ್ಲಿನ ಕೆಲವೊಬ್ಬರು ತಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಅವ್ರ ವಿರುದ್ಧವಾಗಿ ದಂಗೆ ಹೇಳೋ ಮನಸ್ಥಿತಿ ಒಂದು ಕಡೆ ಆದರೆ, ಇನ್ನು ಕೆಲವೊಬ್ಬರು ನಮಗೆ ನ್ಯಾಯ ಬೇಕು ಅಷ್ಟೇ ಅಂತ ಹೇಳಿ ಅದೇ ಕ್ಷೇತ್ರದ ವಿರುದ್ಧ ಕೆಲವು ಅಪಸ್ವರದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಈ ನಡುವೆ SIT ಕೂಡ ಗೊಂದಲದಲ್ಲಿದೆ, ಹೆಚ್ಚಿನ ಸೆಕ್ಯೂರಿಟಿ ಮೊರೆ ಹೋಗಿದೆ. ಇನ್ನೊಂದು ಕಡೆ ಖಡಕ್ SP ಅರುಣ್ ಕುಮಾರ್ ಅವರು ಕೂಡ ನಿನ್ನೆ ಗಲಾಟೆ ನಡೆದ ಸ್ಥಳಕ್ಕೆ ದಿಢೀರ್ ಧಾವಿಸಿದ್ದಲ್ಲದೆ ಗಲಭೆ ಎಬ್ಬಿಸಿದವರ ವಿರುದ್ಧವಾಗಿ ತಕ್ಷಣ ಕ್ರಮ ತೆಗೆದುಕೊಳ್ತಕ್ಕಂಥ ವಿಶ್ವಾಸವನ್ನು ಕೂಡ ಮೂಡಿಸಿದ್ದಾರೆ. ಇನ್ನು ನಿರಂತರ ಸುದ್ದಿ ಮಾಡ್ತಿರೋ ಡಿಜಿಟಲ್ ಮಾಧ್ಯಮಗಳ ದನಿಯನ್ನು ಅಡಗಿಸೋಕೆ ಸಾಧ್ಯವಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇದಕ್ಕೆ ಪುಷ್ಟಿ ನೀಡುವಂತೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿರುವ ಪ್ರಕರಣದ ಪ್ರಸಾರ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಸುದ್ದಿ ಪ್ರಸಾರವನ್ನು ಮಾಡ್ತಾಯಿದ್ರೋ, ಪ್ರಕಟಣೆಗಳನ್ನು ಕೊಡ್ತಾಯಿದ್ರೋ, ಆ ಮಾಧ್ಯಮಗಳನ್ನು ನಿರ್ಬಂಧಿಸಿ ಹೊರಡಿಸಲಾಗಿದ್ದಂಥ ಏಕಪಕ್ಷೀಯ ಪ್ರತಿಬಂಧಕಾದೇಶ ಅದನ್ನು ವಿಸ್ತರಣೆ ಮಾಡೋಕ್ಕೆ ಕೋರಿ ಇದೇ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನದ ಆಡಳಿತ ಮಂಡಳಿ ಸಲ್ಲಿಸಿದ್ದಂಥ ಮಧ್ಯಂತರ ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಮತ್ತೊಮ್ಮೆ ಇದನ್ನು ವಿಸ್ತರಣೆ ಮಾಡಲಿಕ್ಕೆ ಕೋರಿದಂಥ ಅರ್ಜಿಯನ್ನು ವಜಾ ಮಾಡಿರೋದು. ಆಗಸ್ಟ್ 5ರಂದು ಸಲ್ಲಿಸಿದಂಥ ಮಧ್ಯಂತರ ಅರ್ಜಿ ಕುರಿತು ಬುಧವಾರ ವಿಚಾರಣೆ ನಡೆಸಿದಂಥ 16ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶಿಯಾಗಿದ್ದಂಥ ಅನಿತಾ ಅವರಿದ್ದಂಥ ಪೀಠ ಇದೇ ಪ್ರತಿಬಂಧಕಾದೇಶವನ್ನು ವಿಸ್ತರಿಸಲಿಕ್ಕೆ ನಿರಾಕರಣೆ ತೋರಿಸ್ತು, ನಕಾರವನ್ನು ಎತ್ತಿತು, ಜೊತೆಗೆ ಅರ್ಜಿಯನ್ನು ವಜಾಗೊಳಿಸ್ತು. ಇದರಿಂದಾಗಿ ಮಾಧ್ಯಮಗಳನ್ನು ನಿರ್ಬಂಧಿಸಿ ಈ ಹಿಂದೆ ಹೊರಡಿಸಲಾಗಿದ್ದಂಥ ಏಕಪಕ್ಷೀಯ ಪ್ರತಿಬಂಧಕಾದೇಶ ತೆರವುಗೊಂಡಂತಾಗಿಬಿಡ್ತು. ಸ್ನೇಹಿತರೆ, ಬುಧವಾರ ಇವತ್ತು ಪ್ರಕರಣದ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶ ಅನಿತಾ ಅವರು ಪ್ರತಿಬಂಧಕಾದೇಶ ವಿಸ್ತರಣೆ ಕೋರಿದಂಥ ಮಧ್ಯಂತರ ಅರ್ಜಿಯನ್ನು ವಜಾಗೊಳಿಸಿ ವಿಚಾರಣೆಯನ್ನು ಆಗಸ್ಟ್ 11ಕ್ಕೆ ಮುಂದೂಡಿಬಿಟ್ರು. ಇನ್ನೂ ಒಂದು ಬೆಳವಣಿಗೆ ನಡೀತಾ ಇದೆ, ನೀವಿನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ ಈಗಾಗಲೇ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ನ ತರಬೇಕು ಅನ್ನೋ ಆಗ್ರಹ ಖಂಡಿತವಾಗಿ ಈ ನಿಟ್ಟಿನಲ್ಲಿ SIT ಟೀಮ್ ಯೋಚನೆ ಮಾಡ್ತಾ ಇದೆ. ಆದರೆ ಇವತ್ತು ಬರಲಿಕ್ಕೂ ಕೂಡ ತಡ ಮಾಡಿದೆ. ಈಗಾಗಲೇ SIT ಕಚೇರಿಗೆ, ಬೆಳ್ತಂಗಡಿ SIT ಕಚೇರಿಗೆ ಈಗಾಗಲೇ ಭೀಮ ಬರಬೇಕಾಗಿತ್ತು, ಆತ ಇನ್ನೂ ಕೂಡ ಬಂದಿಲ್ಲ, ಅವರು ಕರೆಸ್ಕೊಂಡಿಲ್ಲ ಅಂತ ಅರ್ಥ. ಅಥವಾ ಗಲಭೆಗಳು ಸ್ವಲ್ಪ ತಣ್ಣಗಾಗಲಿ, ಇವತ್ತು ಬೇಡ. ಜೊತೆಗೆ ನಿರಂತರವಾಗಿ ಮಳೆ ಸುರಿತಾ ಇದೆ ಧರ್ಮಸ್ಥಳ ಭಾಗದಲ್ಲಿ, ಅದೇ ಕಾರಣದಿಂದ ನಾಳೆಗೆ ಮುಂದಿಡೋರೋ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಇನ್ನೊಂದು ಅಚ್ಚರಿ ಬೆಳವಣಿಗೆ ಕೂಡ ಆಯಿತು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅನಾಮಿಕ ದೂರುದಾರ, ಭೀಮಾ ಎನ್ನಲಾಗ್ತಾ ಇರತಕ್ಕಂಥ ಈ ದೂರುದಾರನನ್ನು SIT ವಶಕ್ಕೆ ಪಡೀರಿ, ಆತ ಬೇರೆಲ್ಲೋ ಇದ್ದಾನೆ, ಬೇರೆಯವ್ರ ಜೊತೆ ಇದ್ದಾನೆ ಅನ್ನೋ ರೀತಿಯಾಗಿ ಬೆಳ್ತಂಗಡಿಯ ನಿವಾಸಿಯಾಗಿರ್ತಕ್ಕಂಥ ಶ್ಯಾಮಸುಂದರ್ ಅನ್ನೋರು SITಗೆ ಪತ್ರವನ್ನು ಬರೆದು, ಇಷ್ಟೊಂದು ಗಂಭೀರ ಪ್ರಕರಣ ಇದು, ಸೆನ್ಸಿಟಿವ್ ಕೇಸ್ ಇದು, ದೂರುದಾರ ಅನಾಮಿಕ ವ್ಯಕ್ತಿಯನ್ನು ನೀವು ಯಾಕೆ SIT ತನ್ನ ಸುಪರ್ದಿಗೆ ಪಡೆಯದೆ ಆ ವಕೀಲರ ಜೊತೆ, ಅವ್ರ ಪರ ವಕೀಲರ ಜೊತೆಗೆ ಅಥವಾ ಖಾಸಗಿ ವ್ಯಕ್ತಿಗಳ ಜೊತೆ ಬಿಟ್ಟರೆ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಪ್ರಶ್ನೆ ಮಾಡಿರೋದು. ಸಹಜವಾಗಿ ಆತ ಯಾರ ಜೊತೆಗಿದ್ದಾನೆ ಅನ್ನೋದು ಇನ್ನೂ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ, ಪಬ್ಲಿಕ್ ಕೂಡ ಆಗಿಲ್ಲ. ಅವರೆಲ್ಲರೂ ಕೂಡ SITಯ ಒಂದು ಟೀಮ್ ಜೊತೆ ಇಮೇಲ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನೇರವಾಗಿ ಸುದ್ದಿಯನ್ನು ಮುಟ್ಟಿಸ್ತಾರೆ, ಎಲ್ಲಿ ಉಳ್ಕೊಳ್ಬೇಕು ಎಲ್ಲಿರಬೇಕು ಅಂತ. ಜಾಗ ಬದಲಿನೂ ಕೂಡ ಮಾಡ್ಬೋದು, ಯಾಕೆಂದರೆ ಆತನಿಗೆ ಹೆಚ್ಚಿನ ಭದ್ರತೆಯ ಅವಶ್ಯಕತೆ ಕೂಡ ಇದೆ. ಅನಾಮಿಕ ವ್ಯಕ್ತಿ ತಾನು ಶವಗಳನ್ನು ಹೂತಿಟ್ಟಿರೋದಾಗಿ 13 ಸ್ಥಳಗಳನ್ನು ಈಗಾಗಲೇ ತೋರಿಸಿದ್ದಾನೆ. ಆತ ತೋರಿಸಿದಂಥ 12 ಸ್ಥಳಗಳಲ್ಲಿ SIT ಟೀಮ್ ಆಗಲೇ ತನಿಖೆ ನಡೆಸಿದೆ. ಆರಂಭದಲ್ಲಿ ಅನಾಮಿಕ ವ್ಯಕ್ತಿಯನ್ನು ವಕೀಲರ ಜೊತೆ ಮಂಗಳೂರಿನ ರೂಮೊಂದರಲ್ಲಿ ನೆಲೆಸಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು ನನಗೆ. ಆದರೆ ಕೆಲ ದಿನಗಳಿಂದ ಅನಾಮಿಕ ವ್ಯಕ್ತಿ ಉಜಿರೆಯ ಖಾಸಗಿ ವ್ಯಕ್ತಿಯೋರ್ವನ ಮನೆಯಲ್ಲಿ ಉಳಿದುಕೊಂಡಿರೋ ಬಗ್ಗೆ ನನಗೆ ಮಾಹಿತಿ ಲಭ್ಯವಾಗಿದೆ. ಇಂಥ ಗಂಭೀರ ಪ್ರಕರಣ, ಹಾಗಾಗಿ SIT ಸುಪರ್ದಿಯಲ್ಲಿ ಆತನನ್ನು ಇಟ್ಕೊಳ್ರಿ. ಆದರೆ ಹಾಗೆ ಮಾಡದೆ ಖಾಸಗಿ ವ್ಯಕ್ತಿಗಳ ಜೊತೆಗೆ ಅಥವಾ ವಕೀಲರ ಜೊತೆ ಬಿಟ್ಟರೆ ಸೂಕ್ತ ತನಿಖೆ ಆಗೋದಿಲ್ಲ. ಆತ ಇನ್ನೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಗೋ ಸಾಧ್ಯತೆಗಳಿದೆ. ಅವ್ರು ಏನು ಹೇಳ್ತಾರೋ ಆ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಇಲ್ಲಿ SIT ಅವರಿಗೆ ಸಲಹೆಗಳನ್ನು ನೀಡಲಿಕ್ಕೆ ಬರೋದು ಅಥವಾ ಸಮಾಧಿ ಸ್ಥಳಗಳನ್ನು ಅದಲಿ ಬದಲಿ ಮಾಡೋದು, ಈ ಥರದ್ದು ಏನೋ ಕನ್ಫ್ಯೂಷನ್ಸ್ಗಳಾಗುತ್ತೆ, ಗೊಂದಲಗಳು ಆಗುತ್ತೆ ಅನ್ನೋದು ಈ ಶ್ಯಾಮ್ ಸುಂದರ್ ಅವರ ಅಭಿಪ್ರಾಯ ಇರ್ಬೋದೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವ್ರು ದೂರಿನಲ್ಲಿ ಕೊಟ್ಟಿರೋದು ಹೀಗಾಗಿ ತಕ್ಷಣ ಅನಾಮಿಕ ವ್ಯಕ್ತಿಯನ್ನು SIT ತಮ್ಮ ಸುಪರ್ದಿಗೆ ಪಡಿಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಈಗಾಗಲೇ ಈ ಮನವಿ ಪತ್ರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ SIT ನಿಮ್ಮ ಅರ್ಜಿಯನ್ನು ಸ್ವೀಕರಿಸಿ ಪರಿಗಣಿಸ್ತೀವಿ. ಯಾವುದೇ ಅಪರಾಧದ ಕೃತ್ಯದ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಸೋರಿಕೆ ಆಗದಂತೆ ನಾವು ಕೂಡ ನೋಡ್ಕೊಳ್ತೀವಿ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದೆ. ನೋಡೋಣ ನಾಳೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ. ಸದ್ಯದ ಮಟ್ಟಿಗೆ ಧರ್ಮಸ್ಥಳ ಕೊತ ಕುದೀತಾ ಇದೆ ಅಂತಲೂ ಹೇಳ್ಬೋದು, ಅಥವಾ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತಲೂ ಕೂಡ ಹೇಳ್ಬೋದು. ಯಾವಾಗ ಬೇಕಾದರೂ ಯಾವ ರೀತಿಯಾಗಿ ಬೇಕಾದರೂ ಅದು ಹೊತ್ತಿಕೊಳ್ಳಬಹುದು. ಹಾಗಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ತಿಳಿಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತೆಲ್ಲ ಒಂದು ಕಡೆ SIT ಟೀಮ್ ಕೂಡ ಮೊರೆ ಹೋಯ್ತಾ ಅನ್ನೋದು ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇರೋದು. ನೋಡೋಣ ಮುಂದೇನಾಗುತ್ತೆ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.